ಹಾಯ್ ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನೂ ಇಲ್ಲ, ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮಾಡ್ತಾ ಇರ್ತೀನಿ, ಡೈಲಿ ಒಂದೊಂದು ವ್ಲಾಗ್ ಮಾಡೋಣ ಅಂತ. ಇವತ್ತು ನಮ್ಮ ಅಣ್ಣ ಜಿಮ್ಮಿಗೆ ಬಂದಿದ್ದೀನಿ. ಇದೇ ಜಿಮ್ ನಾನು ಸೇರ್ಕೋಬೇಕಂತಿರೋದು. ಸೊ ಬ್ರೋ ಏನು ವರ್ಕೌಟ್ ಮಾಡ್ತೀವಿ ಇವತ್ತು? ಶೋಲ್ಡ್ರ್ ಮಾಡೋಣ ಅಂತಿದ್ದೀನಿ. ಶೋಲ್ಡರಾ? ಓಕೆ, ಬೇರೆ ಮಾಡಲಿ. ನಾನು ಮಾಡಲ್ಲಪ್ಪ, ಯಾಕೋ ಬೆನ್ನು ನೋವ್ತಾ ಇದೆ. ಹುಷಾರಿಲ್ದಂಗೆ ಆಗ್ಬಿಡೈತೆ. ನಿನ್ನೆ ಮಸ್ತಾಗಿ ಕಾಣಿಸ್ತಿದೆ ಇಬ್ರು. ಜಿಮ್ ಚೆನ್ನಾಗಿದೆ. ನೀನೇನೋ ಮಾಡ್ತೀಯ ರೋಹಿತ್? ನೈಟೆಲ್ಲ ಹೊರ್ಕೊಳ್ಬಿಟ್ಟಿದೆ ಅಂತ ಹೇಳ್ತೀಯ? ನನಗೂ ಸೊಂಟನೇ ನೋಡ್ತಿರೋದು, ನನಗೂ ಜ್ವರ ಬಂದಂಗೆ ಆಗಿರೋದು. ಏನು ಆಗ್ಬಿಡೈತೆ? ಏನು ಹಾಂ, ಸೊಂಟ ನೋವು ಏನೋ ಕೊಡಿಸ್ಬೇಕಂತ. ಏನು ಕೊಡಿಸ್ತಾರಪ್ಪ ಸೊಂಟ ನೋವಿಗೆ? ನೋಡಿ ಗೈಸ್, ಜಿಮ್ಮಿಗೆ ಬಂದಿದ್ದಾನೆ, ಫೋನ್ ಯೂಸ್ ಮಾಡ್ತಾನೆ. ನೋಡಿ ಗೈಸ್, ಇದಕ್ಕೆ ಬಾಡಿ ಆಗ ಇದು ಬಾಡಿ ನೋಡಿ, ಫ್ಲೆಕ್ಸ್ ಮಾಡಿ ಕೇಳಿ ಅವನಿಗೆ. ಜಿಮ್ಮಿಗೆ ಬರೋದು ಬ್ರೋ, ಫ್ಲೆಕ್ಸ್ ಮಾಡಿ ಬ್ರೋ, ನಿಮ್ಮ ಬಾಡಿ ಫ್ಲೆಕ್ಸ್ ಮಾಡಿ ಬ್ರೋ. ನೋಡಿ ಬ್ರೋ, ಏನೂ ಇಲ್ಲ. ಯಾಕೆ ಏನೂ ಇಲ್ಲ? ಜಿಮ್ಮಿಗೆ ಬಂದ್ಬಿಟ್ಟು ಫೋನ್ ನೋಡ್ತಾ ಇರ್ತಾನೆ. ಅವಾಗ ಫೋನ್ ನೋಡೋಕ್ಕಲ್ವಪ್ಪ ಸ್ವಾಮಿ, ಜಿಮ್ ಮಾಡೋದಕ್ಕೆ. ಬೇಗ ಬೇಗ ಮಾಡು. ಇದಾ ನೀನು ವಾರ್ಮಪ್ ಮಾಡೋದು? ವಾರ್ಮಪ್ ಅಂದರೆ ಹೆಂಗಿರ್ಬೇಕು ಹೇಳು? ಸೆಕೆ ಸುರಿತಾ ಇರಬೇಕು, ಆವಾಗ ನೀನು ಎಷ್ಟು ವೆಯ್ಟ್ ಲಿಫ್ಟ್ ಮಾಡಿದ್ರು ನಿನ್ನ ಬಾಡಿ ಇಂಜುರಿ ಆಗೋಲ್ಲ. ಮಾಡ್ತಾ ಇದೆಯಾ? ನೋಡ್ತಾ ಇದ್ದೀನಿ ಫೋನಲ್ಲಿ. ಕುಟ್ಟಿಂಗ್ ಫುಲ್ ಕುಟ್ಕೊಂಡು ಬ್ರೋ ಅವಾಗಿನ ವಾರ್ಮಪ್ ಮಾಡ್ತಾವ್ರೆ. ಏನು ವಾರ್ಮಪ್ ಮಾಡ್ತಾವ್ರೆ? ಬರೀ ಕೈ ಹಿಂಗೆತ್ತಿ 3 ಸಲ ಅದನ್ನೇ ಮಾಡೋನೆ ವಾರ್ಮಪ್. ಅದೇ ಹುಷಾರಿಲ್ಲ ನನಗೆ, ಸೊ ನೀವು ನನ್ನೆಲ್ಲ ಜಡ್ಜ್ ಮಾಡಿಬಿಡಿ, ನನ್ನ ಕೂದಲು ಹೆಂಗಿದೆ ಅಂತ. ಇವನೇ ಗಾಡಿ ಓಡಿಸಿರೋದು, ಅದಕ್ಕೆ ಹಾಳಾಗಿದೆ. ಹಾಂ, ಹ್ಞೂ ಬ್ರೋ, ಇದಕ್ಕೆ ಮಾಡ್ತಾವ್ರು ಫುಲ್ಲು ನೋಡ್ರಿ. ಅದಮ್ಮ ಐಸ ನಮ್ಮ ಬ್ರೋ ಪಡ್ತಾರ ಕಷ್ಟ. ವಿಡಿಯೋ ಮಾಡಿಲ್ಲ ಅಷ್ಟೇ, ದವಾಕೊಂತ ಇದ್ದ. ಹಾಂ ಗೈಸ್, ಹೆಂಗೆ ವರ್ಕೌಟ್ ಮುಗಿಸ್ದ? ಬೆವ್ರು ಇಳಿಸೋನೆ, ಪರವಾಗಿಲ್ಲ. ಏನೊಂದು ತಕ್ಕ ಮಟ್ಟಿಗೆ ಇಳಿಸೋನೆ. ಇದೆಲ್ಲ ಬೆವರಲ್ಲ, ಪರವಾಗಿಲ್ಲ. ಬೆಳಕಲ್ಲಿ ಮಾಡಲ್ಲ ನಮ್ಮವನು ಫುಲ್ಲು ಸುಸ್ತಾಗ್ಬಿಡವನೆ. ವರ್ಕೌಟ್ ಮಾಡಿದೀವನು ಸುಸ್ತಾಗಿದೆ ಅವನು. ಗೈಸ್, ಇವಾಗೆಲ್ಲ ಮುಗೀತು, ಈಗ ಮನೆಗೆ ಹೋಗಬೇಕು. ನಮ್ಮ ಅಪ್ಪ ಯಾವುದೋ ಕೆಲಸ ಹೇಳಿದ್ರು, ನಾನು ಇಲ್ಲಿದ್ದೀನಿ, ಅದಕ್ಕೆ ಬೇಡ ಅಂತ ಕ್ಯಾನ್ಸಲ್ ಮಾಡವ್ರೆ. ನೋಡೋಣ, ಮನೆಗೆ ಹೋದ್ಮೇಲೆ ಚೆಕ್ ಮಾಡೋಣ. ಗೈಸ್, ಆವಾಗ ಡ್ರಿಪ್ಸ್ ಹಾಕ್ಸ್ಕೊತಾ ಇದ್ದವನು, ಇವಾಗ ಬಂದು ಫೋನ್ ನೋಡ್ತಾ ಇದ್ದಾನೆ. ಏನು ಹೇಳೋದು ಅವನಿಗೆ? ಚೆನ್ನಾಗಿಲ್ದಾಗ ಮಲ್ಕೊತಾನೆ, ಚೆನ್ನಾಗಿದ್ದಾಗ ಹಿಂಗೆ ಫೋನ್ ನೋಡ್ಕೊಂಡು ಕುತ್ಕೊತಾನೆ. ಏನು ನೋಡಿ, ನಿನ್ನೆ ಫೋಟೋ ಅದನ್ನು ನೋಡ್ತಾ ಇದ್ದೆ ಅಷ್ಟೇ. ಹೆಂಗಿದೆ ಕಮೆಂಟ್ ಹಾಕಿ. ಏನೋ ಇವನ್ನ ಒಂದು ಫೋಟೋಗ್ರಫಿಗೆ ಎಷ್ಟು ರೇಟಿಂಗ್ ಕೊಡ್ತೀರಾ ಅಂತ ಹಾಕಿ. ಆಮೇಲೆ ನೇನು ಹೇಳೋಕ್ಕೆ ಬಂದೆ. ಇವತ್ತು ದಿನ ಪೂರ್ತಿ ಬರೀ ಎಡಿಟಿಂಗಲ್ಲೇ ಮುಗಿತಾ ಇದೆ ಅನಿಸ್ತದೆ. ಇನ್ನೂ ಎಷ್ಟೊಂದು ಎಡಿಟ್ ಮಾಡಬೇಕು ಇರೋ ಸುಮ್ಮನೆ. ಇನ್ನು ಈ ವ್ಲಾಗ್ನ ಎಡಿಟ್ ಮಾಡಬೇಕು. ಆ್ಯಂಡ್ ಇನ್ನು 2 ವೀಡಿಯೋಸ್ ಇದೆ, 2 ಫೋಟೋಸ್ ಇದೆ. ಅದು ಕಣ ಆಂಟಿದು. ಏನು ಆಂಟಿ? ಹಾಸ್ಪಿಟ್ಲ್. ಓ ಅದಾ? ಹಾಂ ಗೈಸ್, ಇವತ್ತು ಹಾಸ್ಪಿಟಲ್ಗೆ ಹೋಗಿದ್ವಿ. ಇವನಿಗೆ ಡ್ರಿಪ್ಸ್ ಹಾಕಿದ್ರು. ಅಲ್ಲಿ ನಮ್ಮ ಪಕ್ಕದ 2ನೇ ಬೆಡ್ಡಲ್ಲಿ ಒಬ್ಬರು ಆಂಟಿ ಮಲಗಿದ್ರು. ಅದ್ಯಾವುದು ಹೊಸ ಮೆಡಿಸನ್ ಅಂತೆ. ಲೈಕ್ ಕೆಲವ್ರಿಗೆ ಯೂಸ್ ಆಗುತ್ತೆ, ಅಂದರೆ ಯೂಸ್ ಅಲ್ಲ, ಏನು ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ಅಡ್ಜಸ್ಟ್ ಆಗೋಲ್ಲ ಅಂತ ಹೇಳಿದ್ರು. ಆಮೇಲೆ ಹಾಕಿದ್ರು, ಒಂದು ಆಂಟಿಗೆ ಹಾಕಿದ್ರು. ಅದನ್ನು ಚೆನ್ನಾಗೇ ಇದ್ದರು, ಕುತ್ಕೊಂಡಿದ್ರು. ದಪ್ಪಂತ ಬಿದ್ದೋಗ್ಬಿಟ್ರು ಬೆಡ್ ಮೇಲೆ. ನಾನಂತೂ ಗಾಬರಿ ಆಗೋದೆ. ಡಾಕ್ಟರ್ ಕೂಡ ಫುಲ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್, ಅವರು ಫುಲ್ಲು ಗಾಬರಿ ಆಗೋದ್ರು. ಒಂಥರ ನನಗೆ ಹೆಂಗಾಯ್ತು ಅಂದರೆ, ಈ ಮೂವಿಯಲ್ಲೆಲ್ಲ ಅಟ್ಯಾಕ್ ಮತ್ತು ಯಾರಾದರೂ ಇನ್ನೇನು ಹೋಗ್ಬಿಡ್ತಾರೆ ಅನ್ನೋ ಟೈಮಲ್ಲಿ ಎಮರ್ಜೆನ್ಸಿ ಥರ ಎಲ್ಲರೂ ಓಡಾಡ್ತಾರಲ್ವ, ಆ ಸೀನ್ನ ನನ್ನ ಕಣ್ಮುಂದೆ ಫಸ್ಟ್ ಟೈಮ್ ನೋಡಿದ್ದು ಇವತ್ತು. ಒಂದು ಸ್ವಲ್ಪ ಆಶ್ಚರ್ಯನೂ ಆಯಿತು, ಒಂದು ಸ್ವಲ್ಪ ನನ್ನ ಮಗನಿಂದ ಸ್ವಲ್ಪ ನಗು ಬರ್ತಾಯಿತ್ತು ನನಗೆ. ಅಷ್ಟು ಬಿಟ್ಟರೆ ಏನಿಲ್ಲ. ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು. ವ್ಲಾಗ್ ಮಾಡ್ಬೋದಿತ್ತು, ಚೆನ್ನಾಗಿರಲ್ಲ ವ್ಲಾಗ್ ಮಾಡಿದ್ರೆ ಹಾಸ್ಪಿಟಲಲ್ಲಿ ಅಂದರೆ. ಚೆನ್ನಾಗೋದಕ್ಕೆ ಸುಮ್ಮನೆ ಆಗಿಬಿಟ್ಟೆ, ಇಲ್ಲಾಂದರೆ ವ್ಲಾಗ್ ಮಾಡ್ತಾಯಿದ್ದೆ, ಪಕ್ಕಾ ಶೂಟ್ ಮಾಡ್ತಾಯಿದ್ದೆ ಅದನ್ನು. ಇವಾಗ ಎಡಿಟಿಂಗ್ ಎಲ್ಲ ಮುಗೀತು. ನಾವು ಪೋಸ್ಟ್ ಮಾಡಬೇಕು, ಆ್ಯಂಡ್ ಈ ವ್ಲಾಗ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು. ಸೊ ಪೋಸ್ಟ್ ಮಾಡಿದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ. ನೋಡಿ ಗೈಸ್, ಎಡಿಟ್ ಮಾಡಿ ಕಣ್ಣೆಲ್ಲ ಕೆಂಪಗಾಗೋಯ್ತು. ಸ್ವಲ್ಪ ಏನೋ ಈಸಿ ಅಂದ್ಕೊಂಡೆ, ಕಷ್ಟ ಇದೆ.
ಅದು ಓಕೆ ಮಾಡೋಣ. ಈ ವ್ಲಾಗ್ನ ಎಡಿಟ್ ಮಾಡ್ತೀನಿ. ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಗೊತ್ತು, ಏನೋ ಕಂಟೆಂಟ್ ಇಲ್ಲ, ಬಟ್ ನಾನು ಡೇಯಲ್ಲಿ ಏನು ಮಾಡಿದೆ ಅಂತ ಸಿಕ್ತು. ಬಟ್ ನಾನು ಕರೆಕ್ಟಾಗಿ ಇನ್ನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರೆ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ನಿಮಗೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.